ನಮಸ್ಕಾರ ಸ್ನೇಹಿತರೆ, ಈಶಾ ಫ್ಯಾಮಿಲಿ ಲಾಗ್ಗೆ ಸ್ವಾಗತ. ನಾನು ಇಂದು ಬದನೆಕಾಯಿ ಎಣ್ಗಾಯಿನ ಯಾವ ರೀತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾವು ಇಲ್ಲಿ ಬದನೆಕಾಯಿನ ಮೊದಲು ಚೆನ್ನಾಗಿ ತೊಳ್ಕೊಂಡು ಅದನ್ನು 4 ಭಾಗಗಳಾಗಿ ಕಟ್ ಮಾಡ್ಕೊತಾ ಇದ್ದೀವಿ. ಬದನೆಕಾಯಿ ಎಣ್ಗಾಯಿಗೆ ಈ ರೀತಿಯೇ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಚೆನ್ನಾಗಿ ಬರಲ್ಲ. ಆಮೇಲೆ ಒಂದು ಬಾಣಲಿಗೆ ಉಪ್ಪು ಹಾಕಿ ಅದನ್ನು ಕಟ್ ಮಾಡಿರುವಂಥ ಬದನೆಕಾಯಿನ ಅದರಲ್ಲಿ ಇಡ್ತಾ ಇದ್ದೀವಿ. ಯಾಕಂದರೆ ಅದು ಕಪ್ಪಾಗಬಾರ್ದು, ಬೆಳಗ್ಗೆ ಹಾಗೆ ಫ್ರೆಶ್ ಆಗಿ ಇರಬೇಕು ಅಂತ ಹೇಳಿ. ಆಮೇಲೆ ಅದಕ್ಕೆ ಒಳಗಡೆ ತುಂಬ್ಕೊಳ್ಳಿಕ್ಕೆ ನಾವು ಕೊಬ್ಬರಿ, ಹಾಗೆ ಮಸಾಲೆ ಖಾರ, ಬೆಲ್ಲ, ಹುಣಸೆಹಣ್ಣು ನೆನೆಸಿಟ್ಟಿರೋದನ್ನು ಹಾಕ್ತಾಯಿದ್ದೀವಿ. ಹಾಗೆ ಗುರೇಳ್ ಪುಡಿ, ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೋಬೇಕು. ಸ್ವಲ್ಪ ನೀರು, ಉಪ್ಪು ಮಿಕ್ಸ್ ಮಾಡಿಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಆಗಬೇಕದು. ಈ ಥರ ರುಬ್ಕೋಬೇಕು. ಆಮೇಲೆ ಅದನ್ನು ಒಂದು ಬಾಣಲಿಗೆ ಎತ್ತಿಟ್ಕೊತಾ ಇದ್ದೀನಿ. ಆಮೇಲೆ ಅದಕ್ಕೆ ಒಂದು ಚಾಪರ್ನಲ್ಲಿ ಈರುಳ್ಳಿ ಹಾಕಿ ಸಣ್ಣದಾಗಿ ಇದನ್ನು ಚಾಪ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಪೂರ್ತಿ ಸಣ್ಣಗಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಅದನ್ನು ರುಬ್ಬಿರುವಂಥ ಮಿಶ್ರಣಕ್ಕೆ ಈರುಳ್ಳಿ ಹಾಕಿ ಮತ್ತು ಗುರೇಳ್ ಪುಡಿ, ಹುಚ್ಚೆಳ್ಳು ಅಂತಾರಲ್ಲ, ಅದನ್ನು ಹಾಕಿ ಅದನ್ನು ಪೌಡ್ರ್ ಮಾಡಿಕೊಂಡಿಟ್ಟಿದ್ದೀವಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಹೆಚ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಬದನೆಕಾಯಿನಲ್ಲಿ ಇದನ್ನು ಈ ರೀತಿಯಾಗಿ ತೋರಿಸ್ತಿದ್ದೀವಲ್ಲ ಆ ರೀತಿಯಾಗಿ ತುಂಬ್ಕೋಬೇಕು ಚೆನ್ನಾಗಿ. ಈ ರೀತಿ ಎಲ್ಲನೂ ತುಂಬ್ಕೊಂಡ್ಮೇಲೆ ಒಂದು ಬಾಣಲಿಯಾಗಿ ಇಟ್ಟು ಅದರ ಎಣ್ಣೆ ಹಾಕಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ, ಆಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಗೆ ಕರಿಬೇವು ಸೊಪ್ಪು, ಕೊತ್ತಂಬರಿ ಎಲ್ಲನೂ ಎಣ್ಣೆನಲ್ಲೇ ಹಾಕ್ತಾಯಿದ್ದೀನಿ. ಇದಕ್ಕೆ ಸಾಸಿವೆ ಜೀರಿಗೆ ಏನು ಹಾಕೋದೇನು ಬೇಡ, ಹಾಗೆ ಮಾಡ್ಕೋಬೋದು. ಆಮೇಲೆ ಅದು ಫ್ರೈ ಆದಮೇಲೆ ಒಂದೊಂದೇ ಬದನೆಕಾಯಿ ತುಂಬಿರುವಂಥ ಎಣ್ಗಾಯಿನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನೋಡಿ ಈ ರೀತಿ ಎಲ್ಲನೂ ಇಟ್ಕೊಂಡು ಒಂದೇ ಸತಿಗೆ ಇದನ್ನು ತಿರುಗಿಸ್ಕೋಬಾರ್ದು. ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಟ್ಟು ಆಮೇಲೆ ಮೇಲಿಂದ ಕೆಳಗೆ ತಿರುಗಿಸ್ಕೋಬೇಕು. ನೋಡಿ, ಆಮೇಲೆ ಒಂದು ಸ್ವಲ್ಪ ನೀರು ಹಾಗೆ ಉಳಿದಿರುವಂಥ ಮಿಶ್ರಣ ಹಾಕಿ ಮತ್ತೆ ಒಂದು 2 ಮಿನಿಟ್ಸ್ ಕುದಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಸರಿಯಾಗಿ ಬಂದಿದೆ. ಇನ್ನೊಂದು 2 ಮಿನಿಟ್ಸ್ ಕುದಿದ್ರೆ ಸರಿ ಆಗುತ್ತೆ. ಮೇಲಿಂದ ಕೆಳಗೆ ತಿರುಗಿಸ್ಕೊತಾ ಇದ್ದೀನಿ ಇವಾಗ. ಹಾಗೆ ನಿಧಾನಕ್ಕೆ ಮಾಡ್ಕೋಬೇಕು, ಇಲ್ಲಾಂದರೆ ಬದನೆಕಾಯಿ ಕಟ್ಟಾಗೋಗುತ್ತೆ, ಅದರಲ್ಲಿರೋ ಮಿಶ್ರಣ ಆಚೆ ಬಂದುಬಿಡುತ್ತೆ. ನೋಡಿ, ಇವಾಗ ಸರಿ ಹೋಗಿದೆ. ಈ ರೀತಿ ಬದನೆಕಾಯಿ ಎಣ್ಗಾಯಿನ ನೀವು ಮನೆಯಲ್ಲಿ ಮಾಡಿ ಟೇಸ್ಟ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.